ಮಿತ್ರರೇ ನಮಸ್ಕಾರ. ಮಿತ್ರರೇ, ದೆಹಲಿ ವಿಧಾನಸಭಾ ಚುನಾವಣೆ ಮುಕ್ತಾಯ ಆಗಿದೆ. 70 ವಿಧಾನಸಭಾ ಕ್ಷೇತ್ರಗಳಿಗೆ ಇವತ್ತು ಮತದಾನ ನಡೆಯಿತು. ಈಗಾಗಲೇ ಅನೇಕ ಚುನಾವಣೋತ್ತರ ಸಮೀಕ್ಷೆಗಳು ಪ್ರಕಟಗೊಳ್ಳೋದಕ್ಕೆ ಶುರುವಾಗಿದೆ. ನಿಮಗೆಲ್ಲ ಗೊತ್ತು, ದೆಹಲಿ ಚುನಾವಣೆ ಘೋಷಣೆ ಆಗೋದಕ್ಕೆ ಮುಂಚೆಯೇ ದೆಹಲಿಯಲ್ಲಿ ಹೀಗೆ ರಿಸಲ್ಟ್ ಬರಬಹುದು, ಆಮ್ ಆದ್ಮಿ ಪಕ್ಷಕ್ಕೆ ಇಷ್ಟು ಸೀಟ್ ಬರುತ್ತೆ, ಬಿಜೆಪಿಗೆ ಇಷ್ಟು ಸೀಟ್ ಬರುತ್ತೆ, ಇದೆಲ್ಲದರ ಕುರಿತಾಗಿ ಅನೇಕ ಚುನಾವಣಾ ಪೂರ್ವ ಸಮೀಕ್ಷೆಗಳು ನಡೆದಿದ್ವು. ಈಗ ಮಿತ್ರರೇ, ಚುನಾವಣೆ ಮುಕ್ತಾಯ ಆಗ್ತಿದ್ದಂತೆ ಅನೇಕ ಸಂಸ್ಥೆಗಳು ಚುನಾವಣೋತ್ತರ ಸಮೀಕ್ಷೆಯನ್ನ ಜನರ ಮುಂದಿಟ್ಟಿದ್ದಾವೆ. 1-2 ಸಮೀಕ್ಷೆಯನ್ನ ಹೊರತುಪಡಿಸಿ ಉಳಿದಂತಹ ಎಲ್ಲಾ ಸಮೀಕ್ಷೆಗಳು ಕೂಡ ಬಿಜೆಪಿಗೆ ಬಹಳ ದೊಡ್ಡ ಬಹುಮತ ಬರುತ್ತೆ, ಅವರೊಂದು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರವನ್ನು ರಚನೆ ಮಾಡ್ತಾರೆ ಅಂತ ಹೇಳಿ ಸಮೀಕ್ಷೆಗಳು ಪ್ರೆಡಿಕ್ಟ್ ಮಾಡ್ತಾ ಇದ್ದಾವೆ. ಹಾಗಾದ್ರೆ ಮಿತ್ರರೇ, ಯಾವ್ಯಾವ ಸಮೀಕ್ಷೆಗಳು ಏನೇನು ಹೇಳ್ತಾ ಇದ್ದಾವೆ, ಇದು ಸತ್ಯ ಆಗುವಂತಹ ಸಾಧ್ಯತೆಗಳು ಎಷ್ಟಿದೆ? ದೆಹಲಿಯನ್ನ ಆಮ್ ಆದ್ಮಿ ಪಕ್ಷದ ಭದ್ರಕೋಟೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಈಗ ಇದ್ದಕ್ಕಿದ್ದಂತೆ ಆ ಭದ್ರಕೋಟೆಯನ್ನು ಬಿಜೆಪಿ ಛಿದ್ರ ಮಾಡಿದ್ದಾದ್ರೂ ಹೇಗೆ? ಈಗ ಬರ್ತಿರುವಂತಹ ಚುನಾವಣೋತ್ತರ ಸಮೀಕ್ಷೆಗಳು ಸತ್ಯ ಆಗುವಂತಹ ಸಾಧ್ಯತೆಗಳು ಎಷ್ಟಿದೆ, ಇದೆಷ್ಟು ನಿಖರ ಆಗಬಹುದು? ಇದೆಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ನೀಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಮಿತ್ರರೇ, ಈ ಸಮೀಕ್ಷೆಗಳ ಬಗ್ಗೆ ಹೇಳ್ಬಿಡ್ತೀನಿ, ಯಾವ್ಯಾವ ಸಮೀಕ್ಷೆಗಳು ಏನೇನು ಪ್ರೆಡಿಕ್ಟ್ ಮಾಡ್ತಾ ಇದ್ದಾವೆ ಅಂತ. ನಂತರ ಇದು ಸತ್ಯ ಆಗುವಂತಹ ಸಾಧ್ಯತೆ ಎಷ್ಟಿದೆ ಅದ್ರ ಬಗ್ಗೆ ಚಿಕ್ಕದಾಗಿ ಒಂದು ವಿಶ್ಲೇಷಣೆ ಕೊಟ್ಬಿಡ್ತೀನಿ. ಮೊದಲಿಗೆ ಮಿತ್ರರೇ, ಮ್ಯಾಟ್ರಿಜ್ ಸಂಸ್ಥೆ ಮ್ಯಾಟ್ರಿಜ್ ಹೇಳ್ತಾ ಇದೆ, ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷ 22ರಿಂದ 31 ಸೀಟನ್ನು ಗೆಲ್ಲಬಹುದು. ದೆಹಲಿಯಲ್ಲಿ ಒಟ್ಟು ವಿಧಾನಸಭಾ ಕ್ಷೇತ್ರಗಳಿರುವಂತಹದ್ದು 70. ಯಾರು 36 ಸೀಟನ್ನು ಗೆಲ್ತಾರೋ ಅವರು ಅಧಿಕಾರವನ್ನು ರಚನೆ ಮಾಡ್ತಾರೆ. ಕಳೆದ 2015 ಮತ್ತು 2020 ಈ ಎರಡೂ ಚುನಾವಣೆಯಲ್ಲೂ ಕೂಡ ಆಮ್ ಆದ್ಮಿ ಪಕ್ಷ ಭರ್ಜರಿ ವಿಜಯವನ್ನು ಸಾಧಿಸಿತ್ತು. ಆದ್ರೆ ಈಗ ಮ್ಯಾಟ್ರಿಜ್ ಹೇಳ್ತಾ ಇದೆ, ಈ ಬಾರಿ ಆಮ್ ಆದ್ಮಿ ಪಕ್ಷ ಕನಿಷ್ಠ ಅಂತಂದ್ರೆ 22 ಗೆಲ್ಲಬಹುದು, ಗರಿಷ್ಠ ಅಂತಂದ್ರೆ 31 ಕ್ಷೇತ್ರವನ್ನು ಗೆಲ್ಲಬಹುದು, ಅವರಿಗೆ ಮೆಜಾರಿಟಿ ಬರೋದಿಲ್ಲ ಹೀಗಂತ ಮ್ಯಾಟ್ರಿಜ್ ಸಂಸ್ಥೆ ಹೇಳ್ತಾ ಇದೆ. ಅದೇ ರೀತಿಯಾಗಿ ಬಿಜೆಪಿ ಈ ಬಾರಿ 39ರಿಂದ 45 ಸೀಟಿನವರೆಗೂ ಕೂಡ ಗೆಲ್ಲಬಹುದು ಅಂತ ಮ್ಯಾಟ್ರಿಜ್ ಹೇಳ್ತಾ ಇದೆ. ಅಂದ್ರೆ ಬಿಜೆಪಿಗೆ ಬಹಳ ಸ್ಪಷ್ಟವಾದಂತಹ ಬಹುಮತ ಬರುತ್ತೆ ಅಂತ ಮ್ಯಾಟ್ರಿಜ್ ಪ್ರೆಡಿಕ್ಟ್ ಮಾಡ್ತಾ ಇದೆ. ಹಾಗೆ ಕಾಂಗ್ರೆಸ್ ಎಷ್ಟು ಸೀಟ್ ಗೆಲ್ಲುತ್ತೆ ಕೇಳಿದ್ರೆ, ಅವರು ಶೂನ್ಯ ಸಾಧನೆ ಮಾಡುವಂತಹ ಸಾಧ್ಯತೆಗಳೇ ಜಾಸ್ತಿ ಇದೆ, ಗೆದ್ರೆ 1 ಸೀಟ್ ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಪ್ರೆಡಿಕ್ಟ್ ಮಾಡ್ತಾ ಇದೆ. ಇನ್ನೊಂದು ಸಂಸ್ಥೆ ಜೆವಿಸಿಯ ಪ್ರಕಾರ ಆಮ್ ಆದ್ಮಿ ಪಕ್ಷ ಕನಿಷ್ಠ 32 ಸೀಟನ್ನು ಗೆಲ್ಲಬಹುದು, ಗರಿಷ್ಠ ಅಂತಂದ್ರೆ 37 ಸೀಟನ್ನು ಕೂಡ ಗೆಲ್ಲಬಹುದು. ಇದರ ಅರ್ಥ ಏನು ಕೇಳಿದ್ರೆ, ಜೆವಿಸಿ ಹೇಳ್ತಾ ಇದೆ, ಆಮ್ ಆದ್ಮಿ ಪಕ್ಷಕ್ಕೆ ಬಹುಮತ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ, ಕಂಪ್ಲೀಟ್ ಆಗಿ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಬಿಜೆಪಿಗೆ ಮಾತ್ರ ಇವರು ಕೊಡ್ತಾ ಇರುವಂತಹ ಸೀಟ್ಗಳು ಕನಿಷ್ಠ 35, ಗರಿಷ್ಠ 40. ಅಂದ್ರೆ ಬಿಜೆಪಿಗೆ ಚಾನ್ಸಸ್ ಜಾಸ್ತಿ ಇದೆ ಅಂತ ಜೆವಿಸಿ ಹೇಳ್ತಾ ಇದೆ. ಕಾಂಗ್ರೆಸ್ ಶೂನ್ಯ ಸಾಧನೆ ಮಾಡಬಹುದು, ಹೆಚ್ಚು ಅಂತಂದ್ರೆ 1 ಗೆಲ್ಲಬಹುದು ಅಂತ ಜೆವಿಸಿ ಹೇಳ್ತಾ ಇದೆ. ಇನ್ನು ಪೀಪಲ್ಸ್ ಇನ್ಸೈಟ್ ಇವರ ಪ್ರಕಾರ ಆಮ್ ಆದ್ಮಿ ಪಕ್ಷಕ್ಕೆ ಕನಿಷ್ಠ 25 ಸೀಟ್ ಬರಬಹುದು, ಗರಿಷ್ಠ 29 ಸೀಟ್ ಬರಬಹುದು. ಅಂದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಬಹುಮತ ಬರೋದಿಲ್ಲ ಅಂತ ಪೀಪಲ್ಸ್ ಇನ್ಸೈಟ್ ಹೇಳ್ತಾ ಇದೆ. ಹಾಗೆ ಬಿಜೆಪಿಗೆ ಕನಿಷ್ಠ 40 ಸೀಟ್ ಬರಬಹುದು, ಗರಿಷ್ಠ 44 ಬರಬಹುದು. ಬಹಳ ಸ್ಪಷ್ಟವಾದಂತಹ ಮೆಜಾರಿಟಿ ಬಿಜೆಪಿಗೆ ಸಿಗುತ್ತೆ ಅಂತ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಇವರು ಕೊಟ್ಟಿರುವಂತಹ ಸೀಟ್ 1 ಮಾತ್ರ, 1ಅನ್ನ ಕಾಂಗ್ರೆಸ್ ಗೆದ್ದುಕೊಳ್ಳುತ್ತೆ ಅಂತ ಖಚಿತವಾಗಿ ಇವರು ಹೇಳ್ತಾ ಇದ್ದಾರೆ. ಇನ್ನು ಚಾಣಕ್ಯದ ಬಗ್ಗೆ ಸ್ವಲ್ಪ ನಿರೀಕ್ಷೆ ಇದೆ. ಯಾಕೆಂದ್ರೆ 2015ರಲ್ಲೂ ದೆಹಲಿಯ ಬಗ್ಗೆ ಚಾಣಕ್ಯ ಏನು ಪ್ರೆಡಿಕ್ಟ್ ಮಾಡಿದ್ರೋ ಅದು ಸತ್ಯ ಆಗಿತ್ತು. ಚಾಣಕ್ಯ ಹೇಳಿತ್ತು, ದೆಹಲಿಯಲ್ಲಿ 2015ರಲ್ಲಿ 67 ಸೀಟನ್ನು ಆಮ್ ಆದ್ಮಿ ಗೆಲ್ಲುತ್ತೆ ಅಂತ. ಅದೇ ಪ್ರಕಾರವಾಗಿ ಆಮ್ ಆದ್ಮಿ ಪಕ್ಷ ಗೆದ್ದಿತ್ತು, ಕ್ಲೀನ್ ಸ್ವೀಪ್ ಮಾಡಿಬಿಟ್ಟಿತ್ತು. ಈಗಲೂ ಮಿತ್ರರೇ, ಚಾಣಕ್ಯ ಹೇಳ್ತಾ ಇದೆ, ಈ ಬಾರಿ ದೆಹಲಿಯಲ್ಲಿ ಕೇವಲ ಆಮ್ ಆದ್ಮಿ ಪಕ್ಷ 25 ಸೀಟನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ, ಗರಿಷ್ಠ ಅಂತಂದ್ರೆ 28 ಗೆಲ್ಲಬಹುದು, ಅದಕ್ಕಿಂತ ಹೆಚ್ಚು ಆಮ್ ಆದ್ಮಿ ಪಕ್ಷ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಚಾಣಕ್ಯ ಪ್ರೆಡಿಕ್ಟ್ ಮಾಡ್ತಾ ಇದೆ. ಹಾಗೆ ಬಿಜೆಪಿ 39ರಿಂದ 44 ಸೀಟನ್ನು ಗೆಲ್ಲಬಹುದು, ಬಿಜೆಪಿಗೆ ಸ್ಪಷ್ಟ ಬಹುಮತ ಬರುತ್ತೆ ಅಂತ ಚಾಣಕ್ಯ ಪ್ರೆಡಿಕ್ಟ್ ಮಾಡ್ತಾ ಇದೆ. ಜೊತೆಗೆ ಇಂಟ್ರೆಸ್ಟಿಂಗ್ಲಿ ಕಾಂಗ್ರೆಸ್ 1-2ರಿಂದ 3 ಸೀಟನ್ನು ಗೆಲ್ಲಬಹುದು, ಕಾಂಗ್ರೆಸ್ ಈ ಬಾರಿ 1-2 ಸೀಟನ್ನು ಗಳಿಸುತ್ತೆ ಅಂತ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಪೀಪಲ್ಸ್ ಪಲ್ಸ್ ಇವರು ಹೇಳ್ತಾ ಇದ್ದಾರೆ, ಆಮ್ ಆದ್ಮಿ ಪಕ್ಷಕ್ಕೆ ಕೇವಲ 10ರಿಂದ 19 ಸೀಟ್ ಮಾತ್ರ ಬರುತ್ತೆ ಅಂತ. ಅತ್ಯಂತ ಕಡಿಮೆ ಸೀಟನ್ನು ಇವರು ಆಮ್ ಆದ್ಮಿ ಪಕ್ಷಕ್ಕೆ ಕೊಡ್ತಾ ಇದ್ದಾರೆ. ಹಾಗೆ ಬಿಜೆಪಿಗೆ 51ರಿಂದ 60 ಸೀಟ್ಗಳು ಬರಬಹುದು. ಇವರು ಹೇಳಿದ್ದೇ ಸತ್ಯ ಆಗೋದಾದ್ರೆ ಬಿಜೆಪಿ ದೆಹಲಿಯಲ್ಲಿ ಕ್ಲೀನ್ ಸ್ವೀಪ್ ಮಾಡುತ್ತೆ, ಭಾರಿ ಬಹುಮತದೊಂದಿಗೆ ಅವರು ಸರ್ಕಾರ ರಚನೆ ಮಾಡ್ತಾರೆ ಅಂತ ಪೀಪಲ್ಸ್ ಪಲ್ಸ್ ಹೇಳ್ತಾ ಇದೆ. ಕಾಂಗ್ರೆಸ್ಗೆ ಇವರು 0 ಕೊಟ್ಟಿದ್ದಾರೆ, ಅವರು ಯಾವುದನ್ನು ಗೆಲ್ಲೋದಿಲ್ಲ ಅಂತ. ಹಾಗೆ ಪಿ ಮಾರ್ಕ್ ಪ್ರಕಾರ ಆಮ್ ಆದ್ಮಿ ಪಕ್ಷ 21ರಿಂದ 31 ಸೀಟನ್ನು ಗೆಲ್ಲಬಹುದು, ಹಾಗೆ ಬಿಜೆಪಿ 39ರಿಂದ 49 ಸೀಟನ್ನು ಗೆಲ್ಲಬಹುದು. ಕಾಂಗ್ರೆಸ್ ಗೆದ್ರೆ 1 ಮಾತ್ರ ಅಂತ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಪಿ ಮಾರ್ಕ್ ಗೊಂದಲ ಏನು ಕೇಳಿದ್ರೆ, ಇವರು ಆಮ್ ಆದ್ಮಿ ಪಕ್ಷಕ್ಕೂ ಕೂಡ 10 ಸೀಟ್ನ ವೇರಿಯೇಷನ್ ಕೊಟ್ಟಿದ್ದಾರೆ, 21ರಿಂದ 31 ಗೆಲ್ಲಬಹುದು ಅಂತ. ಹಾಗೆ ಬಿಜೆಪಿಗೂ ಕೂಡ 39ರಿಂದ 49 ಅಂತ. ಇವರು ಖಚಿತವಾಗಿ ಹೇಳ್ತಾ ಇಲ್ಲ, ಆ ಭಾರವನ್ನ ಜನರ ಮೇಲೆ ಬಿಟ್ಟುಬಿಟ್ಟಿದ್ದಾರೆ, ಏನು ಬೇಕಾದ್ರೂ ಆಗಬಹುದು ಅನ್ನೋ ಅರ್ಥದಲ್ಲಿ ಇವರೊಂದು ಪ್ರೆಡಿಕ್ಟ್ ಮಾಡಿದ್ದಾರೆ. ಇನ್ನು ದೈನಿಕ್ ಭಾಸ್ಕರ್ ಇವರೊಬ್ಬರೇ ಮಿತ್ರರೇ, ಆಮ್ ಆದ್ಮಿ ಪಕ್ಷ ಬಹುಮತ ಗಳಿಸುತ್ತೆ, ಅವರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಿರುವಂತಹ ಏಕೈಕ ಸಮೀಕ್ಷೆ ದೈನಿಕ್ ಭಾಸ್ಕರ್. 43ರಿಂದ 47 ಸ್ಥಾನವನ್ನು ಆಮ್ ಆದ್ಮಿ ಪಕ್ಷ ಗೆಲ್ಲುತ್ತೆ.
ಬಹಳ ಸ್ಪಷ್ಟವಾದಂತಹ ಬಹುಮತ ಆಮ್ ಆದ್ಮಿ ಪಕ್ಷಕ್ಕೆ ಬರುತ್ತೆ ಅಂತ ದೈನಿಕ್ ಭಾಸ್ಕರ್ ಪ್ರೆಡಿಕ್ಟ್ ಮಾಡ್ತಾ ಇದೆ. ಹಾಗೆ ಬಿಜೆಪಿ ಕೇವಲ 23ರಿಂದ 27ರವರೆಗೆ ಮಾತ್ರ ಬರೋದಕ್ಕೆ ಸಾಧ್ಯ, ಅದಕ್ಕಿಂತ ಹೆಚ್ಚು ಬಿಜೆಪಿ ಗೆಲ್ಲೋದಿಲ್ಲ ಅಂತ ದೈನಿಕ್ ಭಾಸ್ಕರ್ ಹೇಳ್ತಾ ಇದೆ. ಕಾಂಗ್ರೆಸ್ಗೆ ಇವರು ಕೊಟ್ಟಂತಹ ಸ್ಥಾನ 0ದಿಂದ 1. ಅಲ್ಲಿಗೆ ಆಮ್ ಆದ್ಮಿ ಪಕ್ಷ ಏನಾದರೂ ದೆಹಲಿಯಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯವಾದ್ರೆ ದೈನಿಕ್ ಭಾಸ್ಕರ್ ಅವರು ಬೆನ್ ತಟ್ಕೊಳ್ಬಹುದು. ಯಾಕೆಂದ್ರೆ ಎಲ್ಲಾ ಸಮೀಕ್ಷೆಗಳು ಕೂಡ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿದ್ವು, ಆದರೆ ನಾವು ಮಾತ್ರ ಹೇಳಿದ್ವಿ ಆಮ್ ಆದ್ಮಿ ಪಕ್ಷ ಗೆಲ್ಲುತ್ತೆ ಅಂತ. ಹೀಗಾಗಿ ದೈನಿಕ್ ಭಾಸ್ಕರ್ಗೆ ಆ ಒಂದು ಚಾನ್ಸ್ ಇದೆ. ಆಮ್ ಆದ್ಮಿ ಪಕ್ಷ ಗೆದ್ದಿದ್ದೆ ಆದ್ರೆ ಅವ್ರದ್ದೊಂದೇ ಸಮೀಕ್ಷೆ ಸತ್ಯ ಆಯಿತು ಅಂತ ನೀವು ಹೇಳಬೇಕಷ್ಟೇ. ಇನ್ನು ಬಹಳ ಇಂಟ್ರೆಸ್ಟಿಂಗ್ ಇರುವಂತದ್ದು ಸಟ್ಟಾ ಬಜಾರ್ ಬಗ್ಗೆ. ಯಾಕೆಂದ್ರೆ ಸಟ್ಟಾ ಬಜಾರ್ ಈ ರೀತಿ ಎಲ್ಲ ನಂಬರ್ ಕೊಡೋದಿಲ್ಲ, ಅವರೊಂದು ಸ್ವಲ್ಪ ಅವ್ರದ್ದೇ ಆದಂತಹ ಬೇರೆ ಲೆಕ್ಕಾಚಾರಗಳಿರುತ್ತೆ, ಅದರ ಆಧಾರದಲ್ಲಿ ನಂಬರ್ಸ್ಗಳನ್ನು ಕೊಡ್ತಾರೆ. ದೆಹಲಿಯ ಚುನಾವಣೆ ಆದ ಬಳಿಕ ಸಟ್ಟಾ ಬಜಾರ್ ಪ್ರೆಡಿಕ್ಟ್ ಮಾಡ್ತಿರೋದೇನು ಕೇಳಿದ್ರೆ ಬಿಜೆಪಿ 34ರಿಂದ 36, ಹಾಗೆ ಆಮ್ ಆದ್ಮಿ ಪಕ್ಷವೂ ಕೂಡ 34ರಿಂದ 36, ಕಾಂಗ್ರೆಸ್ ಗೆದ್ರೆ 1 ಸ್ಥಾನ ಅಂತ ಹೇಳಿ ಸಟ್ಟಾ ಬಜಾರ್ ಪ್ರೆಡಿಕ್ಟ್ ಮಾಡ್ತಾ ಇದೆ. ಮಿತ್ರರೇ, ಇವರು ಯಾವುದೇ ಭಾರವನ್ನು ಹೊತ್ಕೊಳ್ತಾ ಇಲ್ಲ. ಜೊತೆಗೆ ಸಟ್ಟಾ ಬಜಾರ್ ಪ್ರಕಾರವಾಗಿ ದೆಹಲಿಯಲ್ಲಿ ಬಹಳ ಟೈಟ್ ಫೈಟ್ ಇದೆ. ಇವರ ಪ್ರಕಾರ ಫೋಟೋ ಫಿನಿಶ್ ಆಗುತ್ತೆ ಅಂತ. ಆಮ್ ಆದ್ಮಿ ಪಕ್ಷಕ್ಕೂ ಕೂಡ 34ರಿಂದ 36 ಸ್ಥಾನ ಬರಬಹುದು, ಬಿಜೆಪಿಗೂ ಕೂಡ 34ರಿಂದ 36 ಸ್ಥಾನ ಬರಬಹುದು. ಅಷ್ಟು ಟೈಟ್ ಫೈಟ್ ಇದೆ ಅಂತ ಸಟ್ಟಾ ಬಜಾರ್ ಹೇಳ್ತಾ ಇದೆ. ಇನ್ನು ಪೋಲ್ಸ್ ಡೈರಿ ಪ್ರಕಾರ ಬಿಜೆಪಿ 42ರಿಂದ 50 ಸ್ಥಾನವನ್ನು ಗೆಲ್ಲಬಹುದು, ಎಎಪಿ 18ರಿಂದ 25 ಸ್ಥಾನವನ್ನು ಗೆಲ್ಲಬಹುದು. ಅಂದ್ರೆ ಎಎಪಿ ಬಹಳ ದೊಡ್ಡ ಸೋಲಾಗುತ್ತೆ ಅಂತ ಪೋಲ್ಸ್ ಡೈರಿ ಹೇಳ್ತಾ ಇದೆ. ಕಾಂಗ್ರೆಸ್ 0ದಿಂದ 2 ಸಾಧನೆಯನ್ನ ಮಾಡಬಹುದು ಅಂತ ಇವರು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಈ ಎಲ್ಲಾ ಸಮೀಕ್ಷೆಗಳನ್ನು ಒಟ್ಟಿಗೆ ಸೇರಿಸಿ ಪೋಲ್ ಆಫ್ ಪೋಲ್ಸ್ ನೋಡೋದಾದ್ರೆ ಬಿಜೆಪಿಗೆ 41ರಿಂದ 47 ಸ್ಥಾನಗಳು ಬರಬಹುದು. ಹಾಗೆ ಆಮ್ ಆದ್ಮಿ ಪಕ್ಷ 21ರಿಂದ 27 ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಅಂತ ಈ ಎಲ್ಲಾ ಸಮೀಕ್ಷೆಯ ಸಾರ ಹೇಳ್ತಾ ಇದೆ. ಇದರ ಅರ್ಥ ಏನು ಕೇಳಿದ್ರೆ ದೆಹಲಿಯ ಚುನಾವಣೆಯಲ್ಲಿ ಈ ಬಾರಿ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಎಡ್ಜಿದೆ, ಬಿಜೆಪಿ ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಈ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಇಲ್ಲಿ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕು ಏನು ಕೇಳಿದ್ರೆ, ಸಾಮಾನ್ಯವಾಗಿ ಈ ಸಮೀಕ್ಷೆಗಳನ್ನು ನಾವು ಹೇಗೆ ನೋಡಬೇಕು, ಈ ನಂಬರ್ಸ್ಗಳೆಲ್ಲ ಸತ್ಯ ಆಗುವಂತಹದ್ದು ಬಹಳ ಕಷ್ಟ ಇದೆ. ಯಾಕೆಂದ್ರೆ ದೆಹಲಿಯಲ್ಲಿ ಲಕ್ಷಾಂತರ ಜನ ಬಂದು ಮತದಾನ ಮಾಡಿರ್ತಾರೆ. ನೀವು ಒಂದಷ್ಟು ಜಾಗದಲ್ಲಿ ಸ್ಯಾಂಪಲ್ಗಳನ್ನು ತೆಗೆದು ಇದೇ ರಿಸಲ್ಟ್ ಬರುತ್ತೆ ಅಂತ ಹೇಳುವಂತಹದ್ದು ಬಹಳ ಕಷ್ಟ. ಆದರೆ ಟ್ರೆಂಡ್ ಅನ್ನು ಗಮನಿಸಬಹುದು. ಸಾಮಾನ್ಯವಾಗಿ ಈ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಗೊಂದಲಗಳ ನಿರ್ಮಾಣ ಆಗಿರುತ್ತೆ. ಉದಾಹರಣೆಗೆ ಜಾರ್ಖಂಡ್ನಲ್ಲಾಗಿತ್ತು. ಜಾರ್ಖಂಡ್ನಲ್ಲಿ ಎಲ್ಲ ಸಮೀಕ್ಷೆಗಳು ಕೂಡ ಡಿಫರೆಂಟ್ ಆಗಿ ಭವಿಷ್ಯವನ್ನು ನುಡಿದಿದ್ವು. ಅಂತಹ ಸಂದರ್ಭದಲ್ಲಿ ಇವರ ಪರವಾಗಿ ಟ್ರೆಂಡ್ ಇದೆ ಅಂತ ಹೇಳುವಂತಹದ್ದು ಕೂಡ ಕಷ್ಟ ಆಗುತ್ತೆ. ಆದರೆ ದೆಹಲಿ ವಿಚಾರದಲ್ಲಿ ಹಾಗಾಗ್ತಾ ಇಲ್ಲ. ದೈನಿಕ್ ಭಾಸ್ಕರ್ ಅನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಸಮೀಕ್ಷೆಗಳು ಕೂಡ ಹೇಳ್ತಿರೋದೇನು, ಬಿಜೆಪಿಗೆ ಗೆಲುವಾಗುತ್ತೆ, ಬಿಜೆಪಿ ಒಂದು ಸ್ಪಷ್ಟ ಬಹುಮತದ ಸರ್ಕಾರವನ್ನು ರಚಿಸುತ್ತೆ ಅಂತ. ಹೀಗಾಗಿ ಈ ಸಮೀಕ್ಷೆಗಳನ್ನು ನೋಡಿಯೇ ನಾವೊಂದು ಕನ್ಕ್ಲೂಷನ್ಗೆ ಬರೋದಾದ್ರೆ ಬಿಜೆಪಿ ಸರಳ ಬಹುಮತವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ಎನ್ನುವಂಥದ್ದು ಗೊತ್ತಾಗುತ್ತಷ್ಟೇ. ಅದನ್ನ ಬಿಟ್ಟು ಬಿಜೆಪಿಗೆ 60 ಸೀಟ್ ಬರುತ್ತೋ 45 ಸೀಟ್ ಬರುತ್ತೋ ಇದನ್ನ ಎಕ್ಸಾಕ್ಟ್ ಆಗಿ ಹೇಳುವಂತಹದ್ದು ಕಷ್ಟ ಇದೆ. ಯಾವುದೇ ಸಮೀಕ್ಷೆಗಳು ಕೂಡ ಅಷ್ಟು ನಿಖರವಾಗಿ ಭವಿಷ್ಯ ನುಡಿಯೋದು ಕೂಡ ಕಷ್ಟ ಇದೆ. ಆದರೆ ಈ ಚುನಾವಣಾ ಸಮೀಕ್ಷೆಗಳೇ ಸತ್ಯ ಅಂತ ನಂಬಿ ನಾವು ಮಾತನಾಡೋದಾದ್ರೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ದೊಡ್ಡ ಆಡಳಿತ ವಿರೋಧಿ ಅಲೆ ಇರುವಂತದ್ದು ಕಂಡು ಬರ್ತಾ ಇದೆ. ಇದಕ್ಕೂ ಕೂಡ ಅನೇಕ ಕಾರಣಗಳಿದೆ. ಒಂದು ಕಡೆ ಕೇಜ್ರಿವಾಲ್ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಬಂದಿತ್ತು, ಅವರು ಜೈಲು ಸೇರಿದ್ರು. 6 ತಿಂಗಳ ಕಾಲ ಅವರು ಮುಖ್ಯಮಂತ್ರಿ ಆಗಿದ್ದೇ ಜೈಲಿನಲ್ಲಿದ್ರು. ಈಗ ಸದ್ಯ ಅತೀಶಿ ಮುಖ್ಯಮಂತ್ರಿ ಆಗಿದ್ರು. ದೆಹಲಿಯಲ್ಲಿ ಸರ್ಕಾರದ ಬಗ್ಗೆ ಜನರಿಗೆ ಒಂದು ಬೇಸರ ಇತ್ತು. ದೆಹಲಿಯಲ್ಲಿ ಅನೇಕ ಸಮಸ್ಯೆಗಳನ್ನು ಕೇಜ್ರಿವಾಲ್ ಬಗೆಹರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಉದಾಹರಣೆಗೆ ಯಮುನಾ ನದಿಯನ್ನು ಕ್ಲೀನ್ ಮಾಡ್ತೀನಿ ಅಂತ ಅವ್ರು ಹೇಳ್ತಲೇ ಇದ್ರು, ಆದರೆ ಸಾಧ್ಯ ಆಗಿಲ್ಲ. ಇವತ್ತಿಗೂ ಯಮುನಾ ನದಿ ಗಬ್ಬೆದ್ದು ನಾರ್ತಾ ಇದೆ. ದೆಹಲಿಯ ಪೊಲ್ಯೂಷನ್ ಅನ್ನ ಕೇಜ್ರಿವಾಲ್ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗೆ ಅನೇಕ ಸಮಸ್ಯೆಗಳು ದೆಹಲಿಯಲ್ಲಿ ಎದ್ದು ಕಾಣ್ತಾ ಇದ್ವು. ಅಭಿವೃದ್ಧಿಯೂ ಕೂಡ ಒಂದು ಹಂತದಲ್ಲಿ ಮರೀಚಿಕೆ ಆಗಿತ್ತು. ಕಳೆದ 10 ವರ್ಷದ ಹಿಂದೆ ಕೇಜ್ರಿವಾಲ್ ಮೇಲೆ ಏನ್ ನಿರೀಕ್ಷೆ ಇತ್ತೋ ಆ ನಿರೀಕ್ಷೆಗಳಲ್ಲಿ ಬಹುತೇಕ ಎಲ್ಲ ಹುಸಿಗೊಂಡಿದ್ವು. ಹೀಗಾಗಿ ಈ ಸಮೀಕ್ಷೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಅನ್ಸುತ್ತೆ ಜನ ಬದಲಾವಣೆಯನ್ನ ಬಯಸಿದ್ದಾರೆ ಅಂತ. ಆದ್ರೆ ಇದೇ ಸತ್ಯ ಆಗುತ್ತೆ ಅಂತ ನಾನಂತೂ ಹೇಳೋದಿಲ್ಲ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಂದಂತಹ ಎಲ್ಲ ಸಮೀಕ್ಷೆಗಳು ಕೂಡ ಉಲ್ಟಾ ಪಲ್ಟಾ ಆಗಿರುವಂತಹದ್ದೇ ಜಾಸ್ತಿ. ಇನ್ನು ಬಿಜೆಪಿ ಸ್ಥಳೀಯವಾಗಿ ಒಂದಷ್ಟು ವರ್ಕೌಟ್ ಮಾಡಿರೋದು ಕೂಡ ಎದ್ದು ಕಾಣ್ತಾ ಇದೆ. ಯಾಕೆ ಅಂತಂದ್ರೆ ಅವರು ಆರಂಭಿಕವಾಗಿ ಬಹಳ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ರು. ಆಮ್ ಆದ್ಮಿ ಪಕ್ಷ ಬಹಳ ಮುಂದೆ ಹೋಗ್ಬಿಟ್ಟಿತ್ತು. ಅರವಿಂದ್ ಕೇಜ್ರಿವಾಲ್ ಯಾವಾಗ ಜೈಲಿನಿಂದ ಬಿಡುಗಡೆ ಆದ್ರೂ ತಕ್ಷಣ ಬಂದು ಅವರು ರಾಜೀನಾಮೆ ಕೊಡ್ತಾರೆ, ಆನಂತರ ಚುನಾವಣೆಗೆ ಧುಮುಕಿ ಬಿಡ್ತಾರೆ. ಚುನಾವಣೆಗೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಬಿಜೆಪಿಯಲ್ಲಿ ಆ ಸಿದ್ಧತೆಗಳು ಕಾಣಿಸ್ತಾ ಇರಲಿಲ್ಲ. ಅವರಿಗೆ ಮುಖ್ಯಮಂತ್ರಿ ಫೇಸ್ ಇರಲಿಲ್ಲ. ಯಾರ ನಾಯಕತ್ವದಲ್ಲಿ ಚುನಾವಣೆ ಎದುರಿಸ್ತಾರೆ ಎನ್ನುವಂತಹ ಗೊಂದಲಗಳಿದ್ವು. ಅಧಿಕಾರಕ್ಕೆ ಬಂದರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಮಾಹಿತಿ ಇರಲಿಲ್ಲ. ಸಾಕಷ್ಟು ಗೊಂದಲಗಳಿದ್ವು. ನೂಪುರ್ ಶರ್ಮಾಗೆ ಟಿಕೆಟ್ ಕೊಡ್ತಾರೆ, ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬಹುದು ಅಂತ ಕೆಲವರು ಹೇಳ್ತಾ ಇದ್ರು. ಅವರನ್ನು ಚುನಾವಣೆಗೆ ಬಳಸ್ಕೊಂಡೇ ಇಲ್ಲ. ಇನ್ನೊಂದು ಕಡೆ ಸ್ಮೃತಿ ಇರಾನಿಗೆ ಪಟ್ಟ ಕಟ್ಟಬಹುದು ಅನ್ನುವಂತಹ ಲೆಕ್ಕಾಚಾರಗಳಿತ್ತು, ಆದರೆ ಅವರಿಗೂ ಕೂಡ ಅವಕಾಶವನ್ನ ಕೊಟ್ಟಿಲ್ಲ. ಹೀಗೆ ಬಿಜೆಪಿ ಆರಂಭಿಕವಾಗಿ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸ್ತಾ ಇತ್ತು. ಅನಂತರದಲ್ಲಿ ಅವರು ತುಂಬಾ ಆಕ್ಟಿವ್ ಆದ್ರು. ನರೇಂದ್ರ ಮೋದಿ ಅವರು ಬಂದ್ರು, ಪ್ರಚಾರ ಮಾಡಿದ್ರು. ಇನ್ನೊಂದು ಕಡೆ ಅಮಿತ್ ಶಾ ಬಂದ್ರು. ಜೊತೆಗೆ RSS ಕೂಡ ಗ್ರೌಂಡ್ ನಲ್ಲಿ ಸಾಕಷ್ಟು ಕೆಲಸ ಮಾಡಿದೆ. ಇದನ್ನ ದೆಹಲಿಯ ಪತ್ರಕರ್ತರೇ ಹೇಳ್ತಾರೆ.
RSS ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆ ಅಂತ. ಹೀಗಾಗಿ ಮಹಾರಾಷ್ಟ್ರ ಹರಿಯಾಣದಲ್ಲಿ BJP ಗೆಲ್ಲೋದಕ್ಕೆ ಕಾರಣವಾಗಿದ್ದೇ RSS ಅನ್ನುವಂಥ ಮಾತುಗಳಿದೆ. ಈಗೇನಾದರೂ ದೆಹಲಿಯಲ್ಲಿ ಇಷ್ಟೊಂದು ಪರಿವರ್ತನೆ ಆಗಿದ್ರೆ ಅದರಲ್ಲಿ RSSನ ಪಾತ್ರವೂ ಕೂಡ ದೊಡ್ಡ ಪ್ರಮಾಣದಲ್ಲಿರುತ್ತೆ. ಇದರ ಜೊತೆಗೆ BJP ಒಂದಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದೆ. ನಿಮಗೆಲ್ಲ ಗೊತ್ತು, BJP ಗ್ಯಾರಂಟಿಗಳನ್ನು ತಿರಸ್ಕರಿಸ್ತಾ ಇತ್ತು, ಅದನ್ನು ವಿರೋಧಿಸ್ತಾ ಇತ್ತು. ಕಾಂಗ್ರೆಸ್ನವರು ದಿವಾಳಿ ಮಾಡ್ತಾ ಇದ್ದಾರೆ, ಈ ಗ್ಯಾರಂಟಿ ಮಾದರಿಗಳು ದೇಶಕ್ಕೆ ಅಪಾಯಕಾರಿ ಅಂತ BJP ಅವರು ಬಿಂಬಿಸ್ತಾ ಇದ್ರು. ಆದರೆ ದೆಹಲಿಯಲ್ಲಿ ಮಾತ್ರ ಆಮ್ ಆದ್ಮಿ ಪಕ್ಷವನ್ನೇ ಮೀರಿಸಿ BJP ಅವರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು. ಅರವಿಂದ್ ಕೇಜ್ರಿವಾಲ್ ಮಹಿಳಾ ಸನ್ಮಾನ್ ಅನ್ನುವಂತಹ ಒಂದು ಯೋಜನೆಯನ್ನು ಘೋಷಣೆ ಮಾಡಿದ್ರು. ಆ ಪ್ರಕಾರವಾಗಿ ನಾವು ಅಧಿಕಾರಕ್ಕೆ ಬಂದಿದ್ದೆ ಆದರೆ ಪ್ರತಿ ತಿಂಗಳು ಮಹಿಳೆಯರಿಗೆ 2,100 ರೂಪಾಯಿ ಕೊಡ್ತೀವಿ ಅಂತ ಕೇಜ್ರಿವಾಲ್ ಘೋಷಣೆ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ BJP ಮಹಿಳಾ ಸಮೃದ್ಧಿ ಎನ್ನುವಂತಹ ಯೋಜನೆಯನ್ನು ಘೋಷಣೆ ಮಾಡಿತು. ಅರವಿಂದ್ ಕೇಜ್ರಿವಾಲ್ ಏನು 2,100 ರೂಪಾಯಿ ಕೊಡೋದು, ನಾವು ಅಧಿಕಾರಕ್ಕೆ ಬಂದರೆ ಪ್ರತಿ ಮಹಿಳೆಗೂ ಕೂಡ 2,500 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಆಮ್ ಆದ್ಮಿ ಪಕ್ಷದ ಎಲ್ಲ ಗ್ಯಾರಂಟಿಗಳನ್ನು ಸೈಡಿಗೆ ಹಾಕಿ ಇವರು ಭರಪೂರ ಯೋಜನೆಗಳನ್ನೇ ಘೋಷಣೆ ಮಾಡಿದ್ರು. ಜೊತೆಗೆ ಆಮ್ ಆದ್ಮಿ ಪಕ್ಷ ಈ ಹಿಂದೆ ತಂದಂತಹ ವೆಲ್ಫೇರ್ ಸ್ಕೀಮ್ಗಳೇನಿದ್ವು, ಅದು ಉಚಿತ ವಿದ್ಯುತ್ ಕೊಡೋದಿರಬಹುದು, ಉಚಿತವಾಗಿ ನೀರು ಕೊಡೋದಿರಬಹುದು, ಕೆಲ ಹೆಲ್ತ್ ಕೇರ್ ಯೋಜನೆಗಳು, ಇದನ್ನೆಲ್ಲ ನಾವು ಅಧಿಕಾರಕ್ಕೆ ಬಂದರೆ ಹಾಗೆ ಮುಂದುವರಿಸ್ತೀವಿ ಅಂತ BJP ಅವರು ಘೋಷಣೆ ಮಾಡಿದ್ರು. ಇದೆಲ್ಲವೂ ಕೂಡ ಜನರಿಗೆ BJPಯ ಬಗ್ಗೆ ಒಂದು ಭರವಸೆಯನ್ನು ಮೂಡಿಸಿರಬಹುದು. ಇವರು ಅಧಿಕಾರಕ್ಕೆ ಬಂದರೆ ಆಮ್ ಆದ್ಮಿ ಪಕ್ಷ ಕೊಡ್ತಿದ್ದಂತಹ ಫ್ರೀ ಸ್ಕೀಮ್ಗಳನ್ನು ಕಡಿಮೆ ಮಾಡೋದಿಲ್ಲ, ಇನ್ನೂ ಹೆಚ್ಚು ಕೊಡ್ತಾರೆ, ಹೀಗೊಂದು ಭರವಸೆಯೂ ಬಂದಿದ್ದಿರಬಹುದು. ಇದೇ ಸಮೀಕ್ಷೆಗಳು ಸತ್ಯ ಅಂತ ಆದ್ರೆ ಈ ಸಮೀಕ್ಷೆಗಳಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಕೂಡ ಇದೆ. ಪಿಮಾರ್ಕ್ ಹೇಳ್ತಾ ಇದೆ BJP ಈ ಬಾರಿ 45% ವೋಟ್ ಶೇರ್ ಅನ್ನು ಪಡೆಯಬಹುದು, ಆಮ್ ಆದ್ಮಿ ಪಕ್ಷ 42%ಗೆ ಕುಸಿಬಹುದು, ಕಾಂಗ್ರೆಸ್ ಪಕ್ಷ 9% ವೋಟ್ ಶೇರ್ ಅನ್ನು ಪಡೆಯಬಹುದು ಅಂತ. ಮಿತ್ರರೇ, ಇದು ಸತ್ಯ ಆದ್ರೆ BJPಯ ಸೀಟ್ಗಳಿಗೆ ಜಾಸ್ತಿ ಆಗುತ್ತೆ. BJPಯ ವೋಟ್ ಶೇರ್ ಏನಾದರೂ 40%ಗಿಂತ ಜಾಸ್ತಿ ಹೋಯಿತು ಅಂತಂದ್ರೆ ಅವರು 30 ಸೀಟ್ಗಿಂತ ಜಾಸ್ತಿ ಗೆಲ್ತಾರೆ, ಅದರಲ್ಲಿ ಏನು ಡೌಟ್ ಇಲ್ಲ. ಈ ಹಿಂದೆ 2013 ಅಥವಾ 15 ಹಾಗೆ 20 ಆ ಮೂರೂ ಚುನಾವಣೆಯಲ್ಲೂ ಕೂಡ BJPಯ ವೋಟ್ ಶೇರ್ 38% ಅನ್ನು ಕ್ರಾಸ್ ಆಗಿರಲಿಲ್ಲ. ಈ ಬಾರಿ ಆಗತ್ತೆ, 40%ಗಿಂತ ಜಾಸ್ತಿ ಬರುತ್ತೆ ಅಂತ ಈ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ದೆಹಲಿ ಒಂದು ನಗರ ರಾಜ್ಯ ಆಗಿರೋದ್ರಿಂದಾಗಿ ಅಲ್ಲಿ ಇಷ್ಟೆಲ್ಲ ವೋಟ್ ವ್ಯತ್ಯಾಸ ಆಗುತ್ತೆ ಅಂತಂದ್ರೂ ನಂಬಬಹುದು. ಯಾಕೆಂದ್ರೆ ನಗರ ಪ್ರದೇಶದ ಜನತೆ ಹೆಚ್ಚು ಎಜುಕೇಟ್ ಆಗಿರ್ತಾರೆ, ಅವರನ್ನು ರೀಚ್ ಆಗುವಂತಹದ್ದು ಸುಲಭ, ಅವರು ಯೋಚನೆ ಮಾಡುವಂತಹ ರೀತಿಗಳೇ ವಿಭಿನ್ನ. ಹೀಗಾಗಿ 2013ರಲ್ಲಿ ಆರಂಭವಾದಂತಹ ಆಮ್ ಆದ್ಮಿ ಪಕ್ಷ ಕೆಲವೇ ತಿಂಗಳಲ್ಲಿ ಆ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿದ್ದು, ಯಾಕೆಂದ್ರೆ ಜನರಿಗೆ ರೀಚ್ ಆಗುವಂತಹದ್ದು ಸುಲಭ. ಮಿತ್ರರೇ, ಈ ಎಲ್ಲ ಸಮೀಕ್ಷೆಗಳ ಬಗ್ಗೆ ನೀವೇನು ಹೇಳ್ತೀರಿ? ಇದು ಸತ್ಯ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ದೆಹಲಿಯಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.